ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಮೋದ್ ಶರ್ಮಾ. ಮೊದಲನೇ ವಿಡಿಯೋಗೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆ ರೆಸ್ಪಾನ್ಸಿಗೆ ಮತ್ತೆ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ರೀಸೆಂಟ್ ಆಗಿ ರಜಾ ಬಂದಿತ್ತು. ಸರಿ ಆಯ್ತು, ಊರಿಗೆ ಹೋಗೋಣ ಅಂತ ಹೊರಟೆ. ಹೋಗ್ಬೇಕಾದ್ರೆ ಟ್ರೈನಲ್ಲಿ ನನ್ನ ಎದುರುಗಡೆ ಸೀಟಲ್ಲಿ ಇಬ್ರು ಯಜಮಾನರು ಕೂತಿದ್ದಾರೆ. ಪಾಪ ಅವ್ರ ಪಾಡೋಗವ್ರೇನೋ ಕಷ್ಟ ಸುಖ ಮಾತಾಡ್ಕೋತಾ ಇದ್ರು. ಒಬ್ಬ ಶುರು ಮಾಡ್ದ, ಏನಣ್ಣ ಮಗನ್ ಕೆಲಸ ಆಯ್ತಂತೆ? ಹ್ಞೂ ಆಗದೆ. ಇದ್ಯಾಕೆ ಒಳ್ಳೆ ರಾಗ ಹೇಳಿತ್ಯೆ? ಕುಸೆ ಹೇಳಪ್ಪ ಕೆಲಸ ಆಗಿದೆ ಅಂತ. ಅಯ್ಯೋ ನನಗಂತೂ ಖುಷಿನೇ ಕಣಪ್ಪ, ಆದ್ರೆ ನನ್ನ ಮಗಂಗೆ ಒಂಚೂರು ಖುಷಿನೇ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಹ್ಞೂ ಕಣಪ್ಪ, ದೊಡ್ಡ ಕಾಲೇಜಲ್ಲಿ ಪಾಠ ಮಾಡೋ ಕೆಲಸನೇ ಸಿಕ್ಕದೆ, ಆದ್ರೆ ಅವನಿಗೇನೋ ಖುಷಿ ಇಲ್ಲ ಅಂದ್ರೆ ಹೆಂಗಣ? ಏನಕ್ಕೆ ಅಂತಾನೆ ಹೇಳ್ತಾ ಇಲ್ಲ ನೀನು? ಅಯ್ಯೋ ದಿನ ಬೆಳಗಾದ್ರೆ ಆ ಕಾಲೇಜಲ್ಲಿ ಎಲ್ಲರೂ ಬಂದು ಗೋಳಿಕೋತಾರಂತೆ ಕಣಪ್ಪ. ಗೋಳಿಕೋತಾರೆ? ಎಂತ ಗೋಳಿಕೋತಾರೆ? ದಿನ ಬೆಳಗಾದ್ರೆ ಬಂದು ಪಾಠ ಮಾಡು ಅಂತ ಗೋಳಿಕೋತಾರಂತೆ. ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲಣ್ಣ. ಸಿಕ್ಕಿರೋ ಕೆಲಸನೇ ಪಾಠ ಮಾಡೋದು, ನೀನು ಪಾಠ ಮಾಡೋದನ್ನ ಗೋಳಿ ಕೊಡೋದು ಅಂದ್ಬಿಟ್ರೆ ಅಂತೇನೋ ಕಷ್ಟ ಸುಖ ಮಾತಾಡ್ಕೋತಾ ಇದ್ರು. ನಂಗೆ ಕೇಳ್ಬಿಟ್ಟು ನಗು ಬಂತು, ಸುಮ್ಮನೆ ಆಗ್ಬಿಟ್ಟೆ. ಸ್ವಲ್ಪ ಹೊತ್ತು ಆದ್ಮೇಲೆ ಯೋಚನೆ ಮಾಡಿದಾಗ, ಅಲ್ಲ ಗುರು, ಅವ್ರಿಗೆ ಅವ್ರ ಮಗನ್ ತಪ್ಪು ಅಂತ ಅನ್ಸೇ ಇಲ್ವಲ್ಲ. ಪ್ರಿನ್ಸಿಪಾಲು ಕಾಲೇಜಲ್ಲಿ ಪಾಠ ಮಾಡು ಅಂತ ಹೇಳಿದ್ದು ಪ್ರಿನ್ಸಿಪಾಲ್ನೇ ತಪ್ಪು ಅನ್ನೋ ಲೆವೆಲ್ ಮಾತಾಡ್ತಾ ಇದ್ದಾರೆ. ಯೋಚನೆ ಮಾಡಿದಾಗ ಒಂದು ಸತ್ಯ ಗೊತ್ತಾಯ್ತು. ನಾವು ಎಲ್ಲ ಮನುಷ್ಯರು ಒಂದೇ ಥರ. ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋದೇ ಇಲ್ಲ. ಏನಾದ್ರು ತಪ್ಪಾಯ್ತು ಅಂದರೆ ಅದಕ್ಕೆ ಕಾರಣ ಬೇರೆಯವರು ಅಂತಲೇ ಹುಡುಕ್ತಾ ಇರ್ತೀವಿ. ನಮ್ಮ ಕ್ಲಾಸಲ್ಲಿ ಒಬ್ಬ ಇದ್ದಾನೆ, ದಿನ ಲೇಟಾಗಿ ಬರುವ. ನಮ್ಮ ಲೆಕ್ಚರ್ ನೋಡೋ ತನಕ ನೋಡಿದ್ರು. ಒಂದಿನ, ಯಾಕೆ ಲೇಟಾಗಿ ಬರ್ತಿದ್ರಿ ಇಲ್ಲಿ, ಅರ್ಥ ಆಗಲ್ವೇನೋ ಅಂದರೆ, ಉಗಿರಿ ಸರ್ ಮೊಕ್ಕೆ. ಯಾರಿಗೋ? ಆ ಬಸ್ ಡ್ರೈವರ್ಗೆ ಸರ್. ಎಷ್ಟೇ ಬೇಗ ಬಂದ್ರು ಲೇಟಾಗಿ ಕರ್ಕೊಬರ್ತಾನೆ. ಉಗಿರಿ ಸರ್ ಮೊಕ್ಕೆ. ಏನು ಹೇಳ್ತೀರಿ ಇದಕ್ಕೆ? ತಪ್ಪು ನಂದು ಸರ್, ಲೇಟ್ ಆಗಿದೆ ಸರ್, ನೆಕ್ಸ್ಟ್ ಟೈಮ್ ಬೆಳಗ್ಗೆ ಬೇಗ ಬರ್ತೀನಿ ಸರ್ ಅಂದಿಲ್ಲ. ಬಸ್ ಡ್ರೈವರ್ ಲೇಟ್ ಮಾಡ್ದ, ಗಾಡಿ ಕೆಟ್ಟೋಯ್ತು, ಬಸ್ ಕೆಟ್ಟೋಯ್ತು. ಪ್ರತಿಯೊಂದಕ್ಕೂ ಒಂದು ರೀಸನ್ ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ತಪ್ಪಲ್ಲ, ಅದರಿಂದ ಆಯ್ತು, ರೆಡಿ ಇರುತ್ತೆ. ಈಗ ಸ್ಕೂಲ್ಗಳಲ್ಲೇ ನೋಡಿ, ಮನೇಲಿ ಮಾರ್ಕ್ಸ್ ಕಮ್ಮಿ ಬರ್ತಿದ್ದೆ ಕಣ, ಓದ್ಕೊಳ, ಯಾಕೆ ಓದ್ತಾ ಇಲ್ಲ ಅಂದ್ರೆ, ಅಪ್ಪ ಪಾಠ ಚೆನ್ನಾಗೇ ಮಾಡಲ್ಲಪ್ಪ, ಅಮ್ಮ ನೋಟ್ಸೇ ಕೊಡಲ್ಲ ಅಮ್ಮ, ಡ್ಯಾಡಿ ಬರ್ರಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸೇ ಕೇಳ್ತಾರೆ, ಅಮ್ಮ ಕ್ವಶನ್ ಪೇಪರ್ ಎಷ್ಟು ಟಫ್ ಇತ್ತು ಗೊತ್ತಾ, ನಿಂಗೇನು ಗೊತ್ತು? ಈ ಥರ 108 ರೀಸನ್ಗಳು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಅಪ್ಪ ನಂದು ತಪ್ಪು ಕಣಪ್ಪ, ಓದಿಲ್ಲ, ನೆಕ್ಸ್ಟ್ ಟೈಮ್ ಓದಿ ಮಾರ್ಕ್ಸ್ ತೆಗಿತೀನಿ ಅಂತ ಹೇಳೋರು ಬಹಳ ಕಡಿಮೆನೆ. ನಾವು ಮಾಡೋ ತಪ್ಪಿಗೆ 108 ರೀಸನ್ಗಳು ರೆಡಿ ಇರುತ್ತೆ, ಪ್ರತಿಯೊಂದಕ್ಕೂ ರೀಸನ್ ಕೊಟ್ಟು ಸುಮ್ಮನಾಗ್ಬಿಡೋದು. ಆದರೆ ಇದು ಬರೀ ನೆಗೆಟಿವ್ ವಿಷಯಗಳಿಗೆ ಮಾತ್ರ. ಏನಾದ್ರು ಕೆಟ್ಟದಾಗ್ಬಿಟ್ರೆ ನನ್ನಿಂದಾಗಿಲ್ಲ ಗುರು, ಅವನಿಂದ, ನಾನು ಒಳ್ಳೆಯವನು ಅಂತ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅದೇನಾದ್ರು ಒಳ್ಳೇದಾಗ್ಬಿಡ್ಲಿ, ಎಲ್ಲ ಆಗಿದ್ದು ನನ್ನಿಂದನೇ, ನಾನೇ ಮಾಡ್ತಾ ಇರೋದು ಅನ್ನೋ ಫೀಲು ಬಂದೇ ಬರುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈಗ ಮನೆಗಳಲ್ಲಿ ನೋಡಿರ್ತೀರ, ಚಿಕ್ಕ ಮಗು ಬೆಳೀತಾ ಇರ್ಬೇಕಾದ್ರೆ ಆ ಮಗುನ ಸ್ಕೂಲಿಗೆ ಸೇರಿಸಿ ಒಂಚೂರು ಚೆನ್ನಾಗಿ ಓದ್ಬಿಡ್ತು ಅಂದರೆ, ಒಂಚೂರು PTM ಅಲ್ಲಿ ಹೊಗಳ್ಬಿಟ್ರೆ ಮಗುನ, ಅವರಪ್ಪ ನೋಡ್ದೇನೆ ನನ್ನ ಮಗ ಸೇಮ್ ನನ್ನ ಥರನೇ, ಫುಲ್ ಸ್ಮಾರ್ಟು, ನನ್ನ ಥರನೇ ಆಗ್ತಾನೆ ಅಂತ ಬಿಲ್ಡಪ್. ಅದೇ ಒಂದು ಚೂರು ನೆಗೆಟಿವ್ ಕಮೆಂಟ್ಸ್ ಬಂದ್ಬಿಡ್ಲಿ, ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಬಂತು ಅಂತ ಅನ್ಕೊಳ್ಳಿ, ಮನೇಲಿ ಶುರು ಅಪ್ಪಂದು, ಅದೇನೋ ಅಂತ ಹುಟ್ಟಿಸಿದೆ, ನಿಂದೇ ಮಗು, ಸೇಮ್ ನಿನ್ನ ಬುದ್ಧಿನೇ, ನನ್ನ ಬುದ್ಧಿ ಒಂದು ಚೂರು ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ದ, ಡಿಟ್ಟೋ ಅಮ್ಮನ ಥರನೇ ಮಗು ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಒಳ್ಳೇದಾದ್ರೆ ಅವರಿಂದ ಅಂತೆ, ಕೆಟ್ಟದಾದ್ರೆ ಅಮ್ಮನ ಬುದ್ಧಿ ಬಂತಂತೆ. ಒಬ್ಬ ಕವಿಯಾಗಿ ಈ ಕಾನ್ಸೆಪ್ಟ್ನ ಒಂದು ಕವಿತೆ ರೂಪದಲ್ಲಿ ಹೇಳಬೇಕಾದ್ರೆ, ಕುಡಿಯಬೇಕು ನೀರು ತಿಂದ ಮೇಲೆ ಉಪ್ಪು, ಅಪಘಾತ ಆದ ತಕ್ಷಣ ಎಲ್ಲರೂ ಹೇಳೋದೆ ನನ್ನದಲ್ಲ ತಪ್ಪು. ಕುಡಿಯಬೇಕು ನೀರು ತಿಂದ ಮೇಲೆ ಉಪ್ಪು, ಅಪಘಾತ ಆದ ತಕ್ಷಣ ಎಲ್ಲರೂ ಹೇಳೋದೆ ನನ್ನದಲ್ಲ ತಪ್ಪು. ಜೀವನದಲ್ಲಿ ಎಲ್ಲವೂ ಅಂದುಕೊಂಡಂತೆ ಸಿಗದು, ಏನೇ ಆದರೂ ಬಾಳಲ್ಲಿ ತಿನ್ನು ನೀನು ದುಡಿಯುವಾಗ ತಪ್ಪಾದರೆ ಹೇಳಬೇಡ ತಪ್ಪಿಗೆ ಕಾರಣ ನನ್ನದಲ್ಲ ನಿನ್ನದು. ದುಡಿಯುವಾಗ ತಪ್ಪಾದರೆ ಹೇಳಬೇಡ ತಪ್ಪಿಗೆ ಕಾರಣ ನನ್ನದಲ್ಲ ನಿನ್ನದು. ನಿನ್ನ ತಪ್ಪನ್ನು ಒಪ್ಪು, ನಿನ್ನಲ್ಲಿಯೇ ಕಾರಣವನ್ನು ಹುಡುಕು, ಅದು ಮತ್ತೆ ಆಗದಂತೆ ಬುದ್ಧಿಯನ್ನು ಮಾಡು ಚುರುಕು. ಅಂದಿನಿಂದಲೇ ಸುಂದರವೆನಿಸಲು ಶುರುವಾಗುವುದು ಈ ನಮ್ಮ ಬದುಕು. ಸೊ ಫೈನಲಿ ಸ್ನೇಹಿತರೆ, ಎಲ್ಲ ತೊಂದರೆಗೂ ಸೊಲ್ಯೂಷನ್ನು ಮತ್ತೆ ರೀಸನ್ನು ಯಾವಾಗಲೂ ಬೇರೆಯವರಲ್ಲೇ ಇರಲ್ಲ, ನಮ್ಮಲ್ಲೂ ಇರ್ಬೋದಲ್ವೇನ್ರಿ. ಅದಕ್ಕೆ ಅದನ್ನ ಗುರುತಿಸ್ಬಿಟ್ಟು ಸ್ವಲ್ಪ ತಿದ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ನನಗನ್ಸುತ್ತೆ. ನಾನೇನು ಹೇಳಕ್ ಬಂದೆ ಅಂದ್ರೆ, ತಪ್ಪನ್ನು ಒಪ್ಕೊಳ್ಳೋಣ, ತಿದ್ಕೊಳ್ಳೋಣ, ಸಾಧನೆ ಮಾಡಿದವ್ರಿಗೆ ಅಪ್ರಿಷಿಯೇಟ್ ಮಾಡೋಣ, ಬೆಳಿತಿರೋರಿಗೆ ಸಪೋರ್ಟ್ ಮಾಡೋಣ,
ಕೈಲಾದಷ್ಟು ಸಹಾಯ ಮಾಡೋಣ. ಜೀವನದಲ್ಲಿ ಮುಂದೆ ಯಾವ ಥರ ಒಂದಿನ ಹಿಂತಿರುಗಿ ನೋಡಿದಾಗ ಈ ಜೀವನನ ಮತ್ತೆ ಇನ್ನೊಂದ್ಸಲಿ ಬದುಕಬೇಕು ಅನ್ನೋ ರೀತಿ ಬಾಳ್ ತೋರ್ಸೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇಟ್ಕೊಂಡು ಮತ್ತೆ ಸಿಗೋಣ. ಅಲ್ಲಿ ತನಕ ನಾನು ನಿಮ್ಮ ಪ್ರಮೋದ್ ಶರ್ಮಾ ಸೈನಿಂಗ್ ಆಫ್. ಸಿಗೋಣ.